ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನಿಮಗೊಂದು ಬಿಡುಗಡೆ ಅವಶ್ಯವಾಗಿದೆ. ಇಂದು ನಿಮಗೊಂದು ಬಿಡುಗಡೆ ಅವಶ್ಯವಾಗಿದೆ. ಯಾವುದೋ ಒಂದು ಕಾರ್ಯದಲ್ಲಿ ಬಿಡುಗಡೆ ಬೇಕು. ಹೃದಯದಲ್ಲಿ ಆ ಒಂದು ತವಕ ಇದೆ. ಹೊರಗೆ ಹೇಳುವುದಕ್ಕೆ ಕೂಡ ಕೆಲವರಿಗೆ ಭಯವಾಗಿದೆ. ಭಯ, ಮರಣ ಭಯ, ಒಂದು ಕಳವಳ, ಮನ ಭಾರ, ಇಲ್ಲ ಕಾರಣವಿಲ್ಲದ ಏನೋ ಒಂದು ಇಕ್ಕಟ್ಟು, ಒಂದು ಸಾಲ ಸಮಸ್ಯೆ. ಬಿಡುಗಡೆ ಬೇಕು. ನನ್ನ ಹೃದಯ ಬಾಧಿಸಲ್ಪಟ್ಟು ಗೊಂದಲದಲ್ಲಿ, ಕಳವಳದಲ್ಲಿ ಇದೆ, ನನಗೊಂದು ಬಿಡುಗಡೆ ಬೇಕು ಎಂದು ನೆನೆಸುತ್ತೀರಾ? ನಿಮಗಾಗಿಯೇ 2 ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಪರಿಶುದ್ಧಾತ್ಮನ ಮೂಲಕವಾಗಿ ದೇವರು ಬಿಡುಗಡೆ ಕೊಡುತ್ತಾರೆ. ಯೇಸುವೆ ನನಗೆ ಬಿಡುಗಡೆ ಕೊಡಿ ಎಂದು ಕೇಳುವಾಗ ದೇವರು ತನ್ನ ಆತ್ಮನನ್ನು ನಮ್ಮೊಳಗೆ ಕಳುಹಿಸಿ ಬಿಡುಗಡೆಯನ್ನು ಕಟ್ಟಲೆ ಇಡುವರು. ಒಮ್ಮೆ ನೋಡಿರಿ, ಒಬ್ಬ ಹೆತ್ತವರು ಯವನಸ್ಥ ಮಗಳನ್ನು ಪ್ರಾರ್ಥನೆಗಾಗಿ ಕರೆದುಕೊಂಡು ಬಂದರು. ನಮ್ಮ ದೇವರ ಗೂಡಾರದಲ್ಲಿ ಪ್ರಾರ್ಥನೆಗಳು ನಡೆಯುತ್ತದಲ್ಲ, ಆ ಪ್ರಾರ್ಥನೆಗೆ ಈ ಮಗಳಿಗೆ ಯಾವಾಗಲೂ ಕೂಡ ಭಯ. ಯಾರೋ ನಡೆಯುತ್ತಾರೆ ಅನ್ನುತ್ತಾಳೆ, ಯಾರೋ ನನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ಹೇಳುತ್ತಾಳೆ. ಭಯಪಡಿಸುವಂತ ರೂಪ ಕಾಣುತ್ತಿದೆ, ರಾತ್ರಿ ನಿದ್ರಿಸುವುದಿಲ್ಲ. ಈ ರೀತಿ ಅನೇಕ ವರ್ಷಗಳ ಹೋರಾಟ. ಈ ಮಗಳಿಗೆ ಅನೇಕ ಡಾಕ್ಟರ್ಸ್ ಹಾಗೆ ಮನಸ್ಥಿತಿಯಲ್ಲಿ ಬಾಧಿಸಲ್ಪಟ್ಟವರನ್ನು ನೋಡುತ್ತಾರಲ್ಲ, ಮಾನಸಿಕ ತಜ್ಞರು, ಅಲ್ಲೆಲ್ಲ ಹೋಗಿ ಏನೂ ಆಗಲಿಲ್ಲ. ಸರಿ, ಇಲ್ಲಿ ಪ್ರಾರ್ಥನೆ ಮಾಡಿದರೆ ಗುಣವಾಗುವುದಂತೆ ಎಂದು ಕರೆದುಕೊಂಡು ಬಂದರು. ಪ್ರಾರ್ಥನೆ ಮಾಡುವಾಗ ಕೂಡ ದಿಟ್ಟಿಸಿ ನೋಡುತ್ತಾ ಇದ್ದಳು. ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮನ ಬಲ ಇಳಿಯಿತು. ಹಾಗೆ ಆತ್ಮನ ಬಲವು ಇಳಿದ ಕೂಡಲೇ ಅವಳೊಳಗಿದ್ದ ಒಂದು ಆತ್ಮ, ಒಂದು ಕಪ್ಪು ರೂಪ ಬಿಟ್ಟು ಹೋಯ್ತಂತೆ. ಅಷ್ಟೇ ಬಿಡುಗಡೆ. ಅವಳಿಗೆ ಅಷ್ಟು ಸಂತೋಷ ಉಂಟಾಗಿ ವೇದಿಕೆಯ ಮೇಲೆ ಎಲ್ಲರ ಮುಂದೆ ಸಾಕ್ಷಿ ಹೇಳಿದಳು. ಹೀಗೆ ನಾನು ಭಯಪಟ್ಟು ಸಾಯುತ್ತಾ ಇದ್ದ, ಒಂದು ಶಕ್ತಿ ನನ್ನ ಮೇಲೆ ಇಳಿಯಿತು, ಒಂದು ಕಪ್ಪು ರೂಪ ನನ್ನನ್ನು ಬಿಟ್ಟು ಹೋಯಿತು, ನಾನು ಬಿಡುಗಡೆಯಾದೆ. ಆ ಮಗಳ ಮುಖದಲ್ಲಿ ಇದ್ದಂತ ಸಂತೋಷಕ್ಕೆ ಅಳತೆಯೇ ಇಲ್ಲ. ಬಿಡುಗಡೆಯ ಸಂತೋಷ. ಹೆತ್ತವರಿಗೆ ಎಷ್ಟು ಸಂತೋಷ ಅಲ್ಲವಾ? ಇಂದು ಯಾವುದೋ ಒಂದು ಬಾಧೆ, ನಿಮಗೊಂದು ಬಿಡುಗಡೆ ಅವಶ್ಯ. ಆತ್ಮನು, ಪರಿಶುದ್ಧ ಆತ್ಮನ ಶಕ್ತಿಯು ಇಳಿಯುವಾಗ ಬಿಡುಗಡೆ. ಆದ್ದರಿಂದಲೇ ಆ ದೇವರ ಪ್ರಸನ್ನತೆಗೆ ಬರುವಾಗ ಪರಿಶುದ್ಧಾತ್ಮನ ಶಕ್ತಿ ಜನರಲ್ಲಿ ಇಳಿಯುವಾಗಲೇ ಅನೇಕರು ಬಿಡುಗಡೆ ಆಗುತ್ತಾರೆ. ಈಗ ಪರಿಶುದ್ಧಾತ್ಮನ ಶಕ್ತಿ ನಿಮ್ಮನ್ನು ಮುಟ್ಟುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಾಗೆ ಇದ್ದರೆ, ಪರಿಶುದ್ಧಾತ್ಮನ ಶಕ್ತಿ ಅವರ ಮೇಲೆ ಇಳಿಯಬೇಕು, ಮುಟ್ಟಬೇಕು, ಬಿಡುಗಡೆ ಉಂಟಾಗಬೇಕೆಂದು ನೀವು ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಯಲ್ಲಿ ಹಾಗೆ ಇಟ್ಟುಕೊಂಡಿರಬೇಡಿ. ಏನ್ ಮಾಡುವುದು, ಏನು ಮಾಡಲಾಗುತ್ತಿಲ್ಲ ಅಂದುಕೊಳ್ಳಬೇಡಿ. ಪ್ರಾರ್ಥನೆ ಮಾಡಿ. ಪರಿಶುದ್ಧಾತ್ಮನ ಶಕ್ತಿ ಇಳಿಯಲಿ ಎಂದು ಪ್ರಾರ್ಥನೆ ಮಾಡಿ. ಚಿಕ್ಕ ಮಕ್ಕಳನ್ನು ಕೂಡ ಸೈತಾನ ಬಾಧಿಸುವನು. ಯವನಸ್ಥರು, ಹಿರಿಯರು ಯಾರೆಂದು ನೋಡುವುದಿಲ್ಲ. ಯಾವುದಾದರೂ ದಾಸತ್ವವನ್ನು ತಂದು ಕಳವಳವನ್ನು ಉಂಟು ಮಾಡಿ ಭಯವನ್ನು ತಂದು ನಿದ್ರೆಯನ್ನು ಕೆಡಿಸುವನು. ಪರಿಶುದ್ಧಾತ್ಮನ ಶಕ್ತಿ ಇಳಿಯುವಾಗ ಬಿಡುಗಡೆ. ಸಾವಿರಾರು ಜನರು ಬಿಡುಗಡೆ ಹೊಂದಿ ಸಾಕ್ಷಿ ಹೇಳಿದ್ದನ್ನು ನನ್ನ ಸೇವೆಯ ಹಾದಿಯಲ್ಲಿ ನೋಡಿದ್ದೇನೆ. ಇಂದು ನಿಮಗೊಂದು ಬಿಡುಗಡೆಯ ದಿನ. ಪರಿಶುದ್ಧಾತ್ಮನ ಶಕ್ತಿ ನನ್ನ ಮೇಲೆ ಇಳಿಯಲಿ. ಈ ಭಯ, ಈ ಕಳವಳ, ಈ ಡಿಪ್ರೆಷನ್, ಈ ಗೊಂದಲ ಎಲ್ಲ ನನ್ನನ್ನು ಬಿಟ್ಟು ನೀಗಲಿ. ಹಾಗೆಂದು ಪ್ರಾರ್ಥನೆ ಮಾಡಿ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ನಿನ್ನ ಪರಿಶುದ್ಧಾತ್ಮನ ಬಲವು ಇವರ ಮೇಲೆ ಇಳಿಯಲಿ. ಆತ್ಮನು ಎಲ್ಲೋ ಅಲ್ಲಿ ಬಿಡುಗಡೆ ಉಂಟು. ಈಗ ಪರಿಶುದ್ಧಾತ್ಮನ ಬಲವು ಈ ಮಗನ ಮೇಲೆ ಇಳಿಯಲಿ, ಈ ಮಗಳ ಮೇಲೆ ಇಳಿಯಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ನಿಮ್ಮ ಅಗ್ನಿಯ ಶಕ್ತಿ ಅವರನ್ನು ಆವರಿಸಿಕೊಂಡು ತುಂಬಿಸಿ ಬಿಡುಗಡೆ ಉಂಟು ಮಾಡಲಿ. ಈ ಕ್ಷಣದಿಂದ ಒಂದು ಬಿಡುಗಡೆ ಉಂಟಾಗಲಿ. ಡಿಪ್ರೆಷನ್ ನೀಗಲಿ ಯೇಸುವಿನ ನಾಮದಲ್ಲಿ. ನಿದ್ರೆಯನ್ನು ಕೆಡಿಸುವ ಆತ್ಮವು ನೀಗಲಿ ಯೇಸುವಿನ ನಾಮದಲ್ಲಿ. ಆ ಭಯ, ಮರಣದ ಭಯವು ನೀಗಲಿ ಯೇಸುವಿನ ನಾಮದಲ್ಲಿ. ಮಾತನಾಡಿ ಭಯಪಡಿಸುವಂತ ದುಷ್ಟ ಆತ್ಮಗಳ ಕ್ರಿಯೆಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನ ಬಲವು ಇಳಿದದಕ್ಕಾಗಿ ಸ್ತೋತ್ರ. ಈ ಕ್ಷಣದಿಂದ ಬಿಡುಗಡೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.